ನಮಸ್ಕಾರ ಸ್ನೇಹಿತರೆ, ಸೀಕ್ರೆಟ್ಸ್ ಹಬ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಇಂದು ನಾವು ದಕ್ಷಿಣ ಪೂರ್ವ ಏಷ್ಯಾದ ಮುತ್ತಿನಂಥ ದೇಶ ಫಿಲಿಪೈನ್ಸ್ಗೆ ಪ್ರವಾಸ ಹೊರಡಲಿದ್ದೇವೆ. ಇದು 7,000ಕ್ಕೂ ಹೆಚ್ಚು ದ್ವೀಪಗಳನ್ನು ಒಳಗೊಂಡಿರುವ ಒಂದು ಸುಂದರ ರಾಷ್ಟ್ರ. ಇಲ್ಲಿನ ವಿಶಿಷ್ಟ ಸಂಸ್ಕೃತಿ, ಅದ್ಭುತ ಪ್ರಕೃತಿ ಮತ್ತು ಆಶ್ಚರ್ಯಕರ ಸಂಗತಿಗಳು ನಮ್ಮನ್ನು ಬೆರಗುಗೊಳಿಸುತ್ತವೆ. ಬನ್ನಿ, ಹಾಗಿದ್ದರೆ ಇಂದು ನಾವು ಫಿಲಿಪೈನ್ಸ್ನ 10 ಅದ್ಭುತ ಸಂಗತಿಗಳನ್ನು ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1, 7,641 ದ್ವೀಪಗಳ ಸಮೂಹ. ಫಿಲಿಪೈನ್ಸ್ 7,641 ದ್ವೀಪಗಳ ಸಮೂಹವಾಗಿದೆ. ಇವುಗಳಲ್ಲಿ ಸುಮಾರು 2,000 ದ್ವೀಪಗಳಲ್ಲಿ ಮಾತ್ರ ಜನವಾಸ ಮಾಡುತ್ತಾರೆ. ಇದು ವಿಶ್ವದ ಅತಿದೊಡ್ಡ ದ್ವೀಪ ಸಮೂಹಗಳಲ್ಲಿ ಒಂದಾಗಿದೆ. ಲೂಝೋನ್ ಮತ್ತು ಮಿಂಡನಾವೋ ಪ್ರಮುಖ ದ್ವೀಪಗಳಾಗಿವೆ ಮತ್ತು ಇವುಗಳ ನಡುವೆ ಸಿಬು, ನೆಗ್ರೋಸ್, ಪನೈ, ಪಲ್ವಾನ ಹೀಗೆ ನೂರಾರು ಹೆಸರುಗಳಿವೆ. ಪ್ರತಿಯೊಂದು ದ್ವೀಪವು ತನ್ನದೇ ಆದ ವಿಶಿಷ್ಟ ಆಕರ್ಷಣೆಯನ್ನು ಹೊಂದಿದೆ. ಅವುಗಳಲ್ಲಿ ಕೆಲವು ಸಹ ಇನ್ನೂ ಹೆಸರಿಲ್ಲದೆ ಉಳಿದುಕೊಂಡಿವೆ. ಫ್ಯಾಕ್ಟ್ ನಂಬರ್ 2, ಇಂಗ್ಲೀಷ್ ಮಾತನಾಡುವ ದೇಶ. ಫಿಲಿಪೈನ್ಸ್ ವಿಶ್ವದ ಅತಿದೊಡ್ಡ ಇಂಗ್ಲೀಷ್ ಮಾತನಾಡುವ ದೇಶಗಳಲ್ಲಿ ಒಂದಾಗಿದೆ. ಇಲ್ಲಿ ಇಂಗ್ಲೀಷ್ ಮತ್ತು ಫಿಲಿಪಿನೋ ಎರಡೂ ಸಹ ಅಧಿಕೃತ ಭಾಷೆಗಳಾಗಿವೆ. ಅಂದರೆ ನೀವು ಇಲ್ಲಿ ಪ್ರಯಾಣಿಸುವಾಗ ಭಾಷೆಯ ತೊಂದರೆ ಉಂಟಾಗುವುದಿಲ್ಲ. ಮೆನುಗಳು, ಸಂಕೇತಗಳು, ಸ್ಥಳೀಯರ ಸಂಭಾಷಣೆ ಎಲ್ಲವೂ ಸಹ ಇಂಗ್ಲೀಷ್ನಲ್ಲಿ ಸುಲಭವಾಗಿ ಅರ್ಥವಾಗುತ್ತವೆ. ಇದು ಏಷ್ಯಾದ ಪಾಶ್ಚಾತ್ಯ ಸಂಸ್ಕೃತಿಯ ಪ್ರಭಾವಕ್ಕೆ ಒಳಗಾದ ವಿಶಿಷ್ಟ ದೇಶವಾಗಿದೆ. ಫ್ಯಾಕ್ಟ್ ನಂಬರ್ 3, ದೀರ್ಘತಮ ಕ್ರಿಸ್ಮಸ್ನ ಸೀಸನ್. ಫಿಲಿಪೈನ್ಸ್ನಲ್ಲಿ ವಿಶ್ವದ ಅತ್ಯಂತ ದೀರ್ಘ ಕ್ರಿಸ್ಮಸ್ ಸೀಸನನ್ನು ಆಚರಿಸಲಾಗುತ್ತದೆ. ಸೆಪ್ಟೆಂಬರ್ ತಿಂಗಳಿನಿಂದಲೇ ಕ್ರಿಸ್ಮಸ್ನ ಸಿದ್ಧತೆಗಳು ಪ್ರಾರಂಭವಾಗುತ್ತವೆ. ಮಾಲ್ಗಳಲ್ಲಿ ಕ್ರಿಸ್ಮಸ್ ಹಾಡುಗಳು ಮೊಳಗುತ್ತವೆ, ಅಲಂಕಾರಗಳು ಮತ್ತು ಕಾಣಿಸಿಕೊಳ್ಳುತ್ತಾ ಪ್ರಾರಂಭವಾಗುತ್ತವೆ. ಈ ಹಬ್ಬದ ವಾತಾವರಣ ಜನವರಿವರೆಗೂ ಮುಂದುವರಿಯುತ್ತದೆ. ಜಗತ್ತಿನಲ್ಲಿ ಬೇರೆಲ್ಲೂ ಇಷ್ಟು ದೀರ್ಘ ಕ್ರಿಸ್ಮಸ್ಸನ್ನು ಆಚರಣೆ ಮಾಡುವುದಿಲ್ಲ. ಫ್ಯಾಕ್ಟ್ ನಂಬರ್ 4, ವಿಶ್ವದ ಅತಿದೊಡ್ಡ ಮುತ್ತು ಮತ್ತು ಮೊಸಳೆ. ಫಿಲಿಪೈನ್ಸ್ನಲ್ಲಿದೆ ವಿಶ್ವದ ಅತಿದೊಡ್ಡ ಮುತ್ತು. 1934ರಲ್ಲಿ ಪಲ್ವಾನ ದ್ವೀಪದಲ್ಲಿ ಪತ್ತೆಯಾದ ಈ ಮುತ್ತಿನ ಹೆಸರು ಲಾವೋತ್ಸೋ ಮುತ್ತು ಅಥವಾ ಅಲ್ಲಾಹುವಿನ ಮುತ್ತು ಎಂದೇ ಪ್ರಸಿದ್ಧವಾಗಿದೆ. ಇದರ ತೂಕ 14 ಪೌಂಡ್ಗಳು ಮತ್ತು ವ್ಯಾಸ 9.45 ಇಂಚುಗಳು. ಇದರ ಮೌಲ್ಯ ಸುಮಾರು $100 ಮಿಲಿಯನ್ ಎಂದು ಅಂದಾಜಿಸಲಾಗಿದೆ. ಅಲ್ಲದೆ ಇಲ್ಲಿನ ವಿಶ್ವದ ಅತಿದೊಡ್ಡ ಸೆರೆಯಲ್ಲಿದ್ದ ಮೊಸಳೆ ಲೋಲಾಂಗ್ ಇಲ್ಲೇ ಇದು ವಾಸ ಮಾಡುತ್ತಿತ್ತು. ಇದು 20 ಅಡಿ 3 ಇಂಚುಗಳು ಸಹ ಉದ್ದ ಇತ್ತು ಮತ್ತು 2,370 ಪೌಂಡ್ಗಳಷ್ಟು ತೂಕವಿತ್ತು. ಫ್ಯಾಕ್ಟ್ ನಂಬರ್ 5, ಸಾಗರ ಜೈವಿಕ ವೈವಿಧ್ಯತೆಯ ಕೇಂದ್ರ. ಫಿಲಿಪೈನ್ಸ್ ವಿಶ್ವದ ಅತ್ಯಂತ ಶ್ರೀಮಂತ ಸಾಗರ ಜೀವ ವೈವಿಧ್ಯತೆ ಹೊಂದಿರುವ ದೇಶವಾಗಿದೆ. ಇದು ಕೊರಲ್ ಟ್ರಯಾಂಗಲ್ನ ಭಾಗವಾಗಿದ್ದು ವಿಶ್ವದ 75% ಹವಳದ ಪ್ರಭೇದಗಳು ಮತ್ತು 2,000ಕ್ಕೂ ಹೆಚ್ಚು ಮೀನಿನ ಪ್ರಭೇದಗಳು ಇಲ್ಲಿ ನೆಲೆಯಾಗಿವೆ. ಟುಬಾಟಾಹ ರೀಫ್ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ತಿಮಿಂಗಲ ಸ್ರಾವಗಳು, ಡಗಾಂಗ್ಗಳು ಮತ್ತು ಸಮುದ್ರದ ಆಮೆಗಳಂಥ ಅಪರೂಪದ ಜೀವಿಗಳು ಇಲ್ಲಿ ಕಂಡುಬರುತ್ತವೆ. ಫ್ಯಾಕ್ಟ್ ನಂಬರ್ 6, ಟೆಕ್ಸ್ಟಿಂಗ್ ರಾಜಧಾನಿ ಮತ್ತು ತಾಳೆ ಎಣ್ಣೆ. ಫಿಲಿಪೈನ್ಸನ್ನು ಟೆಕ್ಸ್ಟಿಂಗ್ ರಾಜಧಾನಿ ಎಂದು ಕರೆಯುತ್ತಾರೆ. ಇಲ್ಲಿ ಪ್ರತಿದಿನ ಸುಮಾರು 400 ಮಿಲಿಯನ್ ಟೆಕ್ಸ್ಟ್ ಸಂದೇಶಗಳು ಕಳುಹಿಸಲಾಗುತ್ತದೆ. ಇದು ಅಮೆರಿಕ ಮತ್ತು ಯುರೋಪ್ನ ಒಟ್ಟು ಸಂದೇಶಗಳಿಗಿಂತಲೂ ಹೆಚ್ಚಾಗಿದೆ. ಅಲ್ಲದೆ ಫಿಲಿಪೈನ್ಸ್ ವಿಶ್ವದ ಅತಿದೊಡ್ಡ ತೆಂಗಿನಕಾಯಿ ಉತ್ಪಾದಕ ರಾಷ್ಟ್ರಗಳಲ್ಲಿ ಒಂದಾಗಿದೆ. ಪ್ರತಿ ವರ್ಷ ಇಲ್ಲಿ ಸುಮಾರು 19.5 ಬಿಲಿಯನ್ ತೆಂಗಿನಕಾಯಿಗಳನ್ನು ಉತ್ಪಾದಿಸಲಾಗುತ್ತದೆ. ಇದು ಜಾಗತಿಕ ಪೂರೈಕೆಯ 60% ಫ್ಯಾಕ್ಟ್ ನಂಬರ್ 7, ಬನಾವೆ ಅಕ್ಕಿಮೆಟ್ಟಿಲು. ಫಿಲಿಪೈನ್ಸ್ನಲ್ಲಿರುವ ಬನಾವೆ ಅಕ್ಕಿಮೆಟ್ಟಿಲುಗಳು ವಿಶ್ವದ 8ನೇ ಅದ್ಭುತ ಎಂದು ಕರೆಯಲಾಗುತ್ತದೆ. 4,000 ವರ್ಷಗಳಿಗೂ ಹಳೆಯದಾದ ಈ ಮೆಟ್ಟಿಲುಗಳನ್ನು ಇಫಿಗಾವೋ ಬುಡಕಟ್ಟು ಜನರು ಕೈಯಿಂದ ಬೆಟ್ಟಗಳನ್ನು ಕಡಿದು ನಿರ್ಮಿಸಿದ್ದಾರೆ. 7,000 ಅಡಿ ಎತ್ತರದವರೆಗೂ ಹಬ್ಬಿರುವ ಇವುಗಳು ಯುನೆಸ್ಕೋ ವಿಶ್ವ ಪರಂಪರೆಯ ತಾಣವಾಗಿದೆ. ಇದು ಮಾನವನ ಸೃಜನಶೀಲತೆಗೆ ಸಾಕ್ಷಿಯಾಗಿ ನಿಂತಿದೆ. ಫ್ಯಾಕ್ಟ್ ನಂಬರ್ 8, ವಿಶಿಷ್ಟ ಸಾರಿಗೆ ಜಿಪ್ನಿಗಳು. ಫಿಲಿಪೈನ್ಸ್ನ ವಿಶಿಷ್ಟ ಸಾರಿಗೆ ವ್ಯವಸ್ಥೆ ಜಿಪ್ನಿಗಳು. 2ನೇ ವಿಶ್ವಯುದ್ಧದ ನಂತರ ಉಳಿದ ಅಮೆರಿಕನ್ ಮಿಲಿಟರಿ ಜಿಪ್ಗಳನ್ನು ಮಾರ್ಪಡಿಸಿ ತಯಾರಿಸಿದ ಈ ವಾಹನಗಳು ದೇಶದ ಸಂಸ್ಕೃತಿಯ ಸಂಕೇತವಾಗಿ ಉಳಿದುಕೊಂಡಿವೆ. ಪ್ರತಿಯೊಂದು ಜಿಪ್ನಿಯು ವಿಭಿನ್ನ ವಿನ್ಯಾಸ, ಬಣ್ಣಗಳು, ಲೈಟ್ಗಳು, ಧಾರ್ಮಿಕ ಸ್ಟಿಕ್ಕರ್ಗಳಿಂದ ಅಲಂಕೃತವಾಗಿರುತ್ತವೆ. ಕೆಲವು ಜಿಪ್ನಿಗಳಲ್ಲಿ ಡಿಸ್ಕೋ ಬಾಲ್ಗಳು ಸಹ ನಮಗೆ ಕಾಣಸಿಗುತ್ತವೆ. ಫ್ಯಾಕ್ಟ್ ನಂಬರ್ 9, ಸಣ್ಣ ಜ್ವಾಲಾಮುಖಿ. ವಿಶ್ವದ ಅತ್ಯಂತ ಚಿಕ್ಕ ಜ್ವಾಲಾಮುಖಿ ನಮಗೆ ಇಲ್ಲಿ ಕಾಣಸಿಗುತ್ತದೆ. ಅದುವೇ ಟಾಲ್ ಜ್ವಾಲಾಮುಖಿ.
ಕೇವಲ 311 ಮೀಟರ್ ಎತ್ತರವಿದ್ದರೂ ಇದು ಅತ್ಯಂತ ಸಕ್ರಿಯ ಜ್ವಾಲಾಮುಖಿಗಳಲ್ಲಿ ಒಂದಾಗಿದೆ. ಫ್ಯಾಕ್ಟ್ ನಂಬರ್ 10, ಆತಿಥ್ಯ. ಫಿಲಿಪೈನ್ಸ್ನ ಜನರು ತಮ್ಮ ಅಸಾಧಾರಣ ಆತಿಥ್ಯಕ್ಕೆ ಹೆಸರುವಾಸಿಯಾಗಿದ್ದಾರೆ. ಪಕಿಕಿ ಸಾಮ ಎಂಬ ಟಗಲಾಗ ಪದವೇ ಇದಕ್ಕೆ ಸಾಕ್ಷಿಯಾಗಿದೆ. ಇದರ ಅರ್ಥ ಇತರರೊಂದಿಗೆ ಹೊಂದಿಕೊಂಡು ಹೋಗುವುದು ಎಂದರ್ಥ. ಪ್ರಯಾಣಿಕರನ್ನು ಯಾವಾಗಲೂ ನಗು, ಸಹಾಯ ಮತ್ತು ಕೆಲವೊಮ್ಮೆ ಕುಟುಂಬದ ಊಟಕ್ಕಾಗಿ ಆಹ್ವಾನಿಸಲಾಗುತ್ತದೆ. ಇಲ್ಲಿ ನೋಡಿದ್ರಲ್ಲ ಸ್ನೇಹಿತರೆ, ಇವುಗಳಾಗಿದ್ದವು ಫಿಲಿಪೈನ್ಸ್ನ 10 ಅದ್ಭುತ ಸಂಗತಿಗಳು. ಫಿಲಿಪೈನ್ಸ್ ಪ್ರಕೃತಿ ಸೌಂದರ್ಯ, ಸಮೃದ್ಧ ಸಂಸ್ಕೃತಿ ಮತ್ತು ಬೆಚ್ಚಗಿನ ಜನರ ಈ ದೇಶ ಖಂಡಿತವಾಗಿಯೂ ನಮಗೆ ಇಷ್ಟವಾಗಿಯೇ ಆಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಹೊಸ ದೇಶದ 10 ಅದ್ಭುತ ಸಂಗತಿಗಳನ್ನು ನಾವು ತಿಳಿದುಕೊಳ್ಳೋಣ. ನಮಸ್ಕಾರ.